ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ವೀಣಾ. ಫ್ರೆಂಡ್ಸ್, ನಾವು ಇವತ್ತು ವೆಜಿಟೇಬಲ್ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. 1 ಕಪ್ ಅಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೆನೆಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಅಂದರೆ ಏನು ಗೊತ್ತಾ? ಅಡುಗೆ ಸೋಡಾ ಅಂತಿರಲ್ಲ ಅದು. ನೋಡಿ, 1 kg ಅಷ್ಟು ನಾನು ರವಾನ ತೊಳೆದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಮಿಕ್ಸಿಗೆ ಹಾಕಿರುವಂಥ ಉದ್ದಿನಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರಾತ್ರಿ ಎಲ್ಲ ನೆನೆ ಇಟ್ಬಿಡೋಣ. ಬೆಳಗ್ಗೆ ನೆಂದಿರುತ್ತಲ್ವ, ನಾವು ಬೆಳಗ್ಗೆ ಇಡ್ಲಿನ ಹಾಕ್ಕೊಳ್ಳೋಣ. ಇಡ್ಲಿ ಬೇಕಂದಮೇಲೆ ಚಟ್ನಿ ಅಂತೂ ಬೇಕೇ ಬೇಕಲ್ವ ಫ್ರೆಂಡ್ಸ್. ಬನ್ನಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ನೋಡಿ, ಹಸಿ ಕೊಬ್ಬರಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟನ್ನು ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹುರ್ಗಡ್ಲೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹುರ್ಗಡ್ಲೆನ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಹಸಿ ಕೊಬ್ಬರಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವುದಕ್ಕೆ ಬೇಕಾದರೂ ಅನ್ನ ಸಾಂಬಾರು ಜೊತೆ ಕೂಡ ಈ ಚಟ್ನಿನ ನೀವು ಉಪಯೋಗಿಸ್ಬೋದು. ನೋಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಿನ. ನೋಡಿ, ಚಟ್ನಿ ರೆಡಿಯಾಗಿದೆ ಅಲ್ವಾ? ನೋಡಿ, ಇದಕ್ಕೆ ನಾವು ಇವಾಗ ಒಗ್ಗರಣೆನ ಕೊಟ್ಕೊಳ್ಳೋಣ. ಅದೇ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾನು. ಉದ್ದಿನಬೇಳೆ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಉದ್ದಿನಬೇಳೆ ಹಾಕ್ಕೊಳ್ಳಿ ನೀವು. ನೋಡಿ, ಉದ್ದಿನಬೇಳೆ ಹಾಕ್ಬಿಟ್ಟು ಹಸಿ ಕರಿಬೇವನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಚಟ್ನಿನ ನಾವು ಒಗ್ಗರಣೆನ ಕೊಡ್ತಾಯಿದ್ದೀವಿ ಇವಾಗ. ಸ್ವಲ್ಪ ಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ನೋಡಿ, ಒಗ್ಗರಣೆ ರೆಡಿ ಆಯ್ತಲ್ವ? ಇವಾಗ ನಾವು ಮಿಕ್ಸಿಗೆ ಹಾಕಿರುವಂಥ ಚಟ್ನಿನ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ಹುರ್ಗಡ್ಲೆನ ಹಾಕಿದ್ವಲ್ವ, ಶೇಂಗಾ ಬೀಜ ಕೂಡ ನಾವು ಹಾಕ್ಕೊಳ್ಬೋದು. ನಾನು ಆಗಲೇ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಶೇಂಗಾ ಪುಡಿನ ಯೂಸ್ ಮಾಡಿಬಿಟ್ಟು ಚಟ್ನಿನ ಮಾಡೋದು ಅಂತ ಹೇಗಂತೆ ನೀವು ನೋಡ್ಕೊಳ್ಳಿ ಬೇಕಾದರೆ. ಹುರ್ಗಡ್ಲೆ ಹಾಕ್ಬಿಟ್ಟು ಕೂಡ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಕೂಡ. ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿ ಗಟ್ಟಿಯಾಗಿದೆ ಅಲ್ವಾ? ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಇಡ್ಲಿ ರವಾನ ನೆನೆಸಿದ್ವಲ್ವ, ಅದಕ್ಕೆ ನಾವು ಇವಾಗ ಸ್ವಲ್ಪ ಒಂದು ಬೀಟ್ರೂಟು, ಒಂದು ಈರುಳ್ಳಿ, ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇಷ್ಟನ್ನು ಕಟ್ ಮಾಡಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ತರಕಾರಿನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂತಂದರೆ ಹಾಗೆ ಹಸಿವು ಕೂಡ ಹಾಕ್ತಾರೆ, ಅದು ಚೆನ್ನಾಗಿ ಬೆಂದಿರಲ್ಲ ಅಂತ, ಅದಕ್ಕೇ. ನೋಡಿ, ಜೀರಿಗೆ ಮತ್ತು ಸಾಸಿವೆನ ಹಾಕಿದ್ದೀನಿ. ಇವಾಗ ನಾನು ಹಸಿ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೋಡಿ, ಚಟಪಟ ಅಂತ ಯಾವ ಥರ ಸಿಡಿತಾ ಇದೆ ಅಂತ ಕರಿಬೇವು. ಇವಾಗ ಅಷ್ಟು ತರಕಾರಿನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಷ್ಟು ತರಕಾರಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೀಟ್ರೂಟು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಈ ಥರ ಇಡ್ಲಿ ಜೊತೆಗೇ ನಾವು ಮಿಕ್ಸ್ ಮಾಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೋಡಿ, ನಾವು ಕೂಡ ತುಂಬ ರುಚಿಯಾಗಿ ವೆರೈಟಿ ಥರ ಮಾಡಿಕೊಟ್ರೆ ತುಂಬ ಖುಷಿನೂ ಪಡ್ತಾರೆ. ನೋಡಿ, ಅಷ್ಟು ತರಕಾರಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಬೆನೆಯವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ.
ನೋಡಿ ಸ್ವಲ್ಪ ಸಣ್ಣಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಇವಾಗ ನಾವು ಇಡ್ಲಿ ರವಾನ ಉಳಿದಿರುವಂಥ ಇಡ್ಲಿ ರವಾನ ತೆಗೆದಿಟ್ಕೊಂಡಿರ್ತೀವಲ್ವ, ನೋಡಿ ಇಷ್ಟು ಆಗಿದೆ. ಇವಾಗ ಎಲ್ಲ ನೆಂದಿದ್ದಲ್ವ, ಇದಕ್ಕೆ ನಾವು ಆದಷ್ಟು ಫ್ರೈ ಮಾಡ್ಕೊಂಡಿರುವಂಥ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಹಾಕಿರುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ನೋಡಿ ಈ ಥರ ಮಿಕ್ಸ್ ಮಾಡಿ ನಾವು ಇಡ್ಲಿನ ಈಗ ಹಾಕ್ಕೊಳ್ಬೋದು. ನೋಡಿ ಇಡ್ಲಿ ತವಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾವು ಸ್ವಲ್ಪನೇ ಹಾಕ್ಕೊಳ್ಳೋಣ ಇವಾಗ. ನೋಡಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾವು ಹಾಕ್ಕೊಳ್ಳೋಣ.
ನೋಡಿ ಇವಾಗ ಇಡ್ಲಿಗೆ ನಾವು ಇಟ್ಟಿದ್ದೀವಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಅಂತ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇಡ್ಲಿ ಕೂಡ. ಥ್ಯಾಂಕ್ ಯು, ಬಾಯ್ ಬಾಯ್.